ವರ್ಕಿಂಗ್ ಕಮಿಟಿ ಮೀಟಿಂಗು ಇವತ್ತು ಡೆಲ್ಲಿನಲ್ಲಿದೆ. ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಎಲ್ಲ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಬಂದಿದೆ. ಅವರು ಸಭೆಗೆ ಹೋಗಿದ್ದಾರೆ. ಅಲ್ಲಿ ಏನು ನಡೆಯುತ್ತೆ, ಯಾವ ಉದ್ದೇಶಕ್ಕೆ ಕರೆಸಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ಅದು ಏನು ಮಾಹಿತಿ ನನಗಿಲ್ಲ, ಗೊತ್ತಾಯ್ತಾ. ಮೊದಲಿದ್ದು ಅವರು ಹೋಗೋದಿಲ್ಲ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇಬ್ಬರಿಗೂ ಅಂತಕ್ಕಂಥದ್ದು ಇತ್ತು ನನಗೆ ಮಾಹಿತಿ. ಅದು ಏನು ಡೆಲ್ಲಿಯಿಂದ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅವರು ವರ್ಕಿಂಗ್ ಕಮಿಟಿ ಮೀಟಿಂಗಿಗೆ ಹೋಗಿದ್ದಾರೆ. ಹೋದಾಗ ಮುಕ್ಕಾಲು ಪಾಲು ಅವರು ಕೇಂದ್ರದ ನಾಯಕರನ್ನು ಭೇಟಿ ಮಾಡಿ ಇಲ್ಲಿನ ಸಂಪುಟ ವಿಸ್ತರಣೆಗೆ ಅಥವಾ ರೀಶಫಲ್ಗೆ ಅವರು ಪ್ರಸ್ತಾಪ ಮಾಡಿ ಅವರ ಒಂದು ಅನುಮತಿಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನನಗ ಸಿಕ್ಕರು ಒಂದೇ, ಸಿಕ್ಕದೆ ಇದ್ದು ಇಲ್ಲಪ್ಪ. ಏನು ಈಗ ವಿರೋಧ ಪಕ್ಷದವ್ರು ಯಾವತ್ತು ನಮ್ಮ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸ್ಬೇಕು ಅಂತ ನಾವು ಯಾರೂ ನಿರೀಕ್ಷೆ ಮಾಡೋದಿಲ್ಲ. ವಿರೋಧ ಪಕ್ಷದವ್ರು ಇರೋದು ನಾವೇನೇನು ಮಾಡ್ತೀವಿ ಮಾಡೋದನ್ನೆಲ್ಲನೂ ಕೂಡ ಜನಕ್ಕೆ ಅದನ್ನು ತಿರ್ಚಿ ಹೇಳೋವಂಥ ಕೆಲಸ ಮಾಡಲಿಕ್ಕೆ ವಿರೋಧ ಪಕ್ಷದವರು ಅದನ್ನು ಮಾಡ್ತಾರೆ. ಯಾಕೆ ನಿಮ್ಗೆ ಹೇಳಬೇಕು ಅಂದರೆ BJPಲಿರೋ ಜಗಳ ಕಾಂಗ್ರೆಸ್ ಪಾರ್ಟಿಲಿ ಇಲ್ವೇ ಇಲ್ಲ. ಈಗ ನೋಡಿ, ಇವತ್ತು ದೇವೇಗೌಡರು ಹೇಳ್ಬಿಟ್ಟಿದ್ರು, ಇವರೆಲ್ಲ ಏನು ಎಂತ ಫೆವಿಕಾಲ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಲ್ಲಪ್ಪ. ಈಗಾಗಲೇ ದೇವೇಗೌಡರು ಹೇಳ್ಬಿಟ್ರಲ್ಲ, ನಾವು ಯಾವುದೇ ಸ್ಥಳೀಯ ಸಂಸ್ಥೆಗಳಿಗೆ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಇದು ಓನ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಮಾತ್ರ ಅಂತ ಹೇಳ್ಬಿಟ್ರು. ಇವತ್ತು ಇದಕ್ಕೆ ಹೇಳೋರೆ, ಅದಕ್ಕೂ ಏನೋ ಹೇಳಿದ್ರು ಹೇಳ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಎಲ್ಲ ಇದೇ ಕುಮಾರಸ್ವಾಮಿ ಅವರು ಮತ್ತು JDS ಮುಖಂಡರು, BJP ಮುಖಂಡರುಗಳು 10 ಬಾರಿ ಹೇಳಿದ್ದಾರೆ, ನಮ್ಮ ಇದು ಎಂಥದ್ದು ಜಂಟಿ ಹೋರಾಟ ಮತ್ತು ಈ ಹೊಂದಾಣಿಕೆ ಯಾವ ಕಾಲಕ್ಕೂ ಕೂಡ ಅದು ಅಬಾಧಿತ, ಇಟ್ ಈಸ್ ಎಟರ್ನಲ್ ಅಂತ ಅದು ಹೇಳಿದ್ದಾರೆ. ಅವರು ಹಿರಿಯರು ಹೇಳಿದ್ಮೇಲೆ ನಾವು ನಂಬಿದ್ದು. ಈಗೇನೋ ಇವತ್ತು ಇಲ್ಲ ಅವೆರಡಕ್ಕೆ ಮಾತ್ರ, ಬೇರೆದಕ್ಕಿಲ್ಲ ಅಂತ ಹೇಳಿದ್ದಾರೆ. ಯಾಕೆಂದರೆ ಬಾಶೆಟ್ಟಿಹಳ್ಳಿನಲ್ಲಿ ಇರ್ಬೋದು, ಕಾಂಗ್ರೆಸ್ಗೆ 4 ಸೀಟನ್ನು ಬಂದವೆ. ಬಾಶೆಟ್ಟಿಹಳ್ಳಿನಲ್ಲಿ ಇರ್ತಕ್ಕಂಥದ್ದು ದೇವೇಗೌಡರು ಪ್ರಾಬಲ್ಯ ಇರ್ತಕ್ಕಂಥ ಪಟ್ಟಣ ಪಂಚಾಯಿತಿ, ಅದು ಗೆದ್ದಿರೋದು ಒಂದೇ ಒಂದು, ಹೌದಲ್ವಾ. ಈಗೆಲ್ಲ BJP 14 ಸೀಟ್ ಗೆಲ್ತದೆ, ಕಾಂಗ್ರೆಸ್ಸು 1 ಸೀಟ್ ಗೆಲ್ತದೆ, 4 ಸೀಟು, JDS 1 ಸೀಟ್ ಗೆಲ್ತದೆ, ಇಂಡಿಪೆಂಡೆಂಟ್ ಒಬ್ಬ ಗೆಲ್ತಾನೆ. ಬಾಶೆಟ್ಟಿಹಳ್ಳಿನಲ್ಲಿ ಅದು ಪಟ್ಟಣ ಪಂಚಾಯಿತಿ JDSನ ಭದ್ರಕೋಟೆ ಮತ್ತು BJP ಅವರು ಯಾಕೆ ಕಿತ್ಕೊಂಡ್ರು, ಮತ್ತು ಇವರು ಅಲ್ಲೇ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಲ್ಲ, ಇವರು ಮಾಡಬೇಕಿತ್ತಲ್ವ. ಹಂಗೆ ಎಲ್ಲ ಸ್ವಾರ್ಥಕ್ಕೆ ಯಾವ್ದು ಅನುಕೂಲನೋ ಅದನ್ನು ಒಪ್ಕೊಳ್ಳೋದು, ಯಾವ್ದು ಅನಾನುಕೂಲನೋ ಅದು ಬೇಡ ಅಂತ ಹೇಳೋದು.